ಶಿರಾ ಅದ್ದೂರಿಯಾಗಿ ನೆರವೇರಿದ ಭೂಪಸಂದ್ರ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಲೋಕಾರ್ಪಣೆ. ಶಾಸಕ ಟಿಬಿ ಜಯಚಂದ್ರ, ಎಂಎಲ್ಸಿ ಚಿದಾನಂದ ಗೌಡರಿಂದ ಉದ್ಘಾಟನೆ. ಶಿರಾ ಭೂಪಸಂದ್ರ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ಭೂಪಸಂದ್ರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಗ್ರಾಮ ಪಂಚಾಯಿತಿ ಆಡಳಿತ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭವು ಸೋಮವಾರ ನವೆಂಬರ್ 24ರ ಅತ್ಯಂತ ಸಂಭ್ರಮ ಹಾಗೂ ಅದ್ದೂರಿಯಾಗಿ ನೆರವೇರಿತು. ಗಣ್ಯರಿಂದ ಉದ್ಘಾಟನೆ. ನೂತನ ಕಟ್ಟಡವನ್ನ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ನವದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಚಿದಾನಂದ ಎಂ ಗೌಡರವರು ಜಂಟಿಯಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ತುಮಲ್ ನಿರ್ದೇಶಕರಾದ ಶ್ರೀ ಎಸ್ಆರ್ ಗೌಡ ಮತ್ತು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಆರುಗೆರೆ ಮಹೇಶ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನೂತನ ಕಟ್ಟಡವು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಲಿ ಎಂದು ಶುಭವನ್ನ ಹಾರೈಸಿದರು. ಸ್ಥಳೀಯ ಆಡಳಿತದ ಪಾಲ್ಗೊಳ್ಳುವಿಕೆ ಕಾರ್ಯಕ್ರಮದ ನೇತೃತ್ವವನ್ನು ಭೂಪಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಬಿಎಲ್ ಜಗದೀಶ್ ಗೌಡ, ಉಪಾಧ್ಯಕ್ಷರಾದ ಶ್ರೀಮತಿ ಸೌಂದರ್ಯ ಸಿ ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಎಲ್ಲರೂ ಕೂಡ ಒಗ್ಗೂಡಿ ಗಣ್ಯರನ್ನ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ರಮೇಶ್ ಬಿ, ಕಾರ್ಯದರ್ಶಿ ಹನುಮಂತರಾಯಪ್ಪ, ಸಿಬ್ಬಂದಿ ವರ್ಗ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ನಾಗರಿಕ ಬಂಧುಗಳೇ, ಈಗಾಗಲೇ ಹರೀಶ್ ಅವರು ಪ್ರಾಸ್ತಾವಿಕ ನುಡಿನಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಒಂದು ಮಹಾತ್ಮ ಗಾಂಧೀಜಿಯವರ ಕನಸು, ಗ್ರಾಮೀಣ ಭಾಗ, ಗ್ರಾಮಗಳು ಉದ್ಧಾರ ಆಗದೆ ಇರೋ ಹೊರತು ದೇಶ ಉದ್ಧಾರ ಆಗಲ್ಲ. ದೇಶದ ಅಭಿವೃದ್ಧಿ ಅಂದರೆ ಗ್ರಾಮಗಳ ಅಭಿವೃದ್ಧಿ. ಆ ಕಾರಣಕ್ಕಾಗಿ ವಿಶೇಷವಾಗಿ ಶಿರಾ ತಾಲೂಕಿನಲ್ಲಿ ಒಂದು ಕ್ರಾಂತಿ ನಡೀತಾ ಇದೆ. ಎಲ್ಲ ಗ್ರಾಮ ಪಂಚಾಯತ್ಗಳು ಕೇವಲ ಒಂದು ಕಟ್ಟಡ ಅಲ್ಲ, ಒಂದು ಆಡಳಿತ ಸೌಧ. ಅಲ್ಲಿ ಒಬ್ಬ MLAಗೆ ಅಂತ ಒಂದು ಕಟ್ಟಡ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಒಂದು ಕಟ್ಟಡ, ಅದಕ್ಕೆ ವಿಶೇಷವಾದಂಥ ಅವ್ರದ್ದೊಂದು ಮೀಟಿಂಗ್ ಹಾಲು, ಅಧ್ಯಕ್ಷರ ಕೊಠಡಿ, ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಒಂದು 8-10 ಹಳ್ಳಿಗೆ ಸಂಬಂಧಿಸಿದಂಥ ಒಂದು ಆಡಳಿತಕ್ಕೆ ತರೋದು ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಒಳ್ಳೆ ಕೆಲಸ. ನಿಮಗೆಲ್ಲ ಒಂದು ಮಾಹಿತಿಗಾಗಿ ಹೇಳೋದಂತ ಹೇಳಿದ್ರೆ, ಶೋಭಾ ಕರಂದಾಜ್ಲೆ ಅವರು ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾಗ ಈ ಗ್ರಾಮ ಪಂಚಾಯತ್ಗಳ ಆಡಳಿತವನ್ನು PDOಗಳು, ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳೇನು ನಾವು ಕರಿತೀವಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ, ಅಲ್ಲಿ ಒಬ್ಬೊಬ್ಬ ಗ್ರಾಜ್ಯುಯೇಟ್ಗಳನ್ನು ಅಪಾಯಿಂಟ್ ಮಾಡೋಂಥದ್ದಾಯಿತು. ನಿಮ್ಮ PDO ಏನು ರಮೇಶ್ ಅವರು ಭಾಳ ಉತ್ಸಾಹಿ ಯುವಕರು. ಇಲ್ಲಿರೋ ಎಲ್ಲ PDOಗಳು, ಇಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಸ್ನೇಹಿತರಾದಂಥ ನಾಗರಾಜ್ ಕೂಡ PDO ಆಗಿ ಕೆಲಸ ಮಾಡಿರೋರು. ಅವರೆಲ್ಲ KS ಪರೀಕ್ಷೆಗಳನ್ನು ಬರೆದು ದೊಡ್ಡ ಮಟ್ಟಕ್ಕೆ ವಿದ್ಯಾವಂತರಾಗಿ ಭಾಳ ದೊಡ್ಡ ಕನಸನ್ನು ಇಟ್ಕೊಂಡು ನಮ್ಮೂರು, ನಮ್ಮ ಗ್ರಾಮ ಗ್ರಾಮೀಣಾಭಿವೃದ್ಧಿ ಆಗಬೇಕು ಅಂತ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಭಾಳಷ್ಟು ಮಟ್ಟಿಗೆ ಮೊದಲೆಲ್ಲ PDOಗಳ ಬಗ್ಗೆ ವಿಪರೀತವಾದಂಥ ಆರೋಪಗಳು ಜಾಸ್ತಿ ಇರ್ತಾ ಇತ್ತು. ಅವರು ಸದಸ್ಯರ ಜೊತೆ, ಕೆಲವು ಸದಸ್ಯರ ಜೊತೆ ಕೈ ಜೋಡಿಸಿ ಗ್ರಾಮೀಣಾಭಿವೃದ್ಧಿ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ PDOಗಳು ಕೂಡ ಅವರ ಹುಮ್ಮಸ್ಸು ಏನಿದೆ ಅಂದರೆ, ನಮ್ಮ ಪಂಚಾಯತ್ ಕೂಡ ಒಂದು ಸುಸಜ್ಜಿತವಾದಂಥ ಅಧ್ಯಕ್ಷರುಗಳಿಗೆ, ಉಪಾಧ್ಯಕ್ಷರಿಗೆ ಕೂತ್ಕೊಳ್ಳೋದಕ್ಕೊಂದು ಕಟ್ಟಡ, ಪಂಚಾಯತಿ ಮೀಟಿಂಗ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕು. ಈ ರೀತಿ ಎಲ್ಲ ಕಟ್ಟಡಗಳನ್ನು ಮೂಲಭೂತವಾಗಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ಅಭಿನಂದನೆಗೆ ಅರ್ಹವಾದಂಥ ಕೆಲಸ. ಆ ಕಾರಣಕ್ಕೂ ನಮ್ಮ ಗ್ರಾಮಗಳು ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಪಂಚಾಯತಿಗೊಂದು ಗ್ರಾಮೀಣಾಭಿವೃದ್ಧಿ ಕಟ್ಟಡ, ಪಂಚಾಯತಿ ಕಟ್ಟಡ, ಅದರ ಜೊತೆಗೆ ಶಾಲೆಗಳ ಕಡೆ ವಿಶೇಷವಾಗಿ ನಾವು ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ ಗಮನ ಕೊಡಬೇಕಾಗತ್ತೆ. ಸರ್ಕಾರಿ ಶಾಲೆಗಳ ಕಡೆ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ನನ್ನ ಒಂದು ಆಗ್ರಹ, ಮುಂದಿನ ದಿನಗಳಲ್ಲಿ ಆ ಸರ್ಕಾರಿ ಶಾಲೆಗಳನ್ನು ಮೇಂಟೈನ್ ಮಾಡೋದು ಕೂಡ PDOಗಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದ್ರೆ PDOಗಳು ಮನಸ್ಸು ಮಾಡಿದ್ರೆ ಗ್ರಾಮೀಣ ಅಭಿವೃದ್ಧಿ ಬೇರೆ ಬೇರೆ ಯೋಜನೆಗಳಲ್ಲಿ ಆ ಸರ್ಕಾರಿ ಶಾಲೆಗಳ ರಿಪೇರಿ ಇನ್ನೊಂದು ಮತ್ತೊಂದಕ್ಕೆ ಸರ್ಕಾರವನ್ನು ಕೇಳೋ ಬದಲು ಆ ಪಂಚಾಯಿತಿ ಮಟ್ಟದಲ್ಲೇ ಮಾಡೋದಕ್ಕೆ
ಅನುಕೂಲ ಆಗುತ್ತೆ. ಹಿಂದೆ ಸರ್ಕಾರದ ಯೋಜನೆ ಇತ್ತು, ಸರ್ಕಾರಿ ಶಾಲೆಗಳಿಗೆ ಪಂಚಾಯತಿಗೊಂದು ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ಕಟ್ಟಬೇಕು, ಆ 8 ಹಳ್ಳಿಗೆ ಶಾಲಾ ಬಸ್ಗಳನ್ನು ಕಳಿಸ್ಬೇಕು, ಅಲ್ಲಿ ನಿರ್ವಹಣೆ ಮಾಡೋದಕ್ಕೆ ಪಿ ಡಿ ಒಗಳನ್ನೇ ನಾವು ನೇಮಿಸಬೇಕು. ಪಿ ಡಿ ಒಗಳಿಗೆ 8 ಹಳ್ಳಿ ಮಾತ್ರ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಅದನ್ನು ನಿಭಾಯಿಸಬಲ್ಲರು ಪಿ ಡಿ ಒಗಳು. ಸೊ ಆ ಕೆಲಸ ಆದರೆ ಈ ಪಂಚಾಯತ್ಗಳ ಜೊತೆಗೆ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಆಗ್ತವೆ ಅನ್ನೋ ಒಂದು ಕನಸನ್ನು ನಾನು ಕೂಡ ಇಟ್ಕೊಂಡಿದ್ದೇನೆ. ಇದರ ಜೊತೆಗೆ ಈಗಾಗಲೇ ಪಿ ಡಿ ಅವರು ಮತ್ತು ನಿಮ್ಮ ಅಧ್ಯಕ್ಷರು 3-4 ಸರಿ ಮನೆ ಹತ್ರ ಬಂದಿದ್ದಾರೆ. ನಮ್ಮ ಸದಸ್ಯಗಳು ಕೂಡ ಹಲವಾರು ಜನ ಬಂದಿದ್ದರು. ನಾನು ಅವರಿಗೆ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೂ ಕೂಡ ಪಿ ಡಿ ಅವರು ಮೊನ್ನೆ ಬಂದಾಗ ನಾನು ಹೇಳಿದೆ, ಆಯಿತು ನನ್ನ ಅನುದಾನದಲ್ಲಿ ಕೂಡ ನಾನು 5 ಲಕ್ಷ ರೂಪಾಯಿನ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೇನೆ. ಅದನ್ನು ಅವರು ಯಾವುದಕ್ಕಾದರೂ ಬಳಸ್ಕೊಳ್ಳಿ, ಕಾಂಪೌಂಡ್ಗಾದರೂ ಮಾಡ್ಕೊಳ್ಳಿ, ಬೇರೆ ಯಾವುದಾದ್ರೂ ಕೆಲಸಕ್ಕೆ ಪಂಚಾಯತ್ ಸಂಬಂಧಪಟ್ಟಂತೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ 5 ಲಕ್ಷ ರೂಪಾಯಿ ಹಣವನ್ನು ನಾನು ಅನುದಾನದಲ್ಲಿ ಹಾಕ್ಕೊಡ್ತೇನೆ. ಅದರ ಜೊತೆಗೆ ಏನೊಂದು ಹೈಮಾಸ್ಕ್ ಕೇಳಿದ್ದಾರೆ ಅದನ್ನು ಕೂಡ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಮತ್ತೆ ಈ ರೀತಿಯ ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲಿ ನನ್ನೆಲ್ಲ ಸಹಕಾರವನ್ನು ಕೂಡ ತಮಗೆ ಕೊಡ್ತೇನೆ ಅಂತ ಹೇಳಿ ಈ ಒಂದು ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆಯನ್ನ ಮಾನ್ಯ ಶಾಸಕರು ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ. ಈಗಾಗಲೇ ಒಂದ್ ರೀತಿ ತಾಲೂಕಿನಲ್ಲಿ ಸಮರೋಪಾದಿನಲ್ಲಿ ಗ್ರಾಮ ಪಂಚಾಯಿತಿಗಳ ಕಟ್ಟಡ ಇವತ್ತು ನೂತನವಾಗಿ ಪ್ರಾರಂಭ ಆಗ್ತಾ ಇದೆ. ಇವತ್ತು ಯಾವುದೇ ಒಂದು ಕಟ್ಟಡಗಳು ಪ್ರಾರಂಭ ಆಗ್ಬೇಕು ಅಂದ್ರೆ ಒಂದು ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿದ್ದಾಗ ಮತ್ತು ಒಂದು ಆತ್ಮಸ್ಥೈರ್ಯ ಇದ್ದು ಏನಾದ್ರೂ ಕೂಡ ಒಂದು ಪಂಚಾಯಿತಿಗಳ ಅಭಿವೃದ್ಧಿನಲ್ಲಿ ನಾನು ಸಾಧನೆಯನ್ನು ಮಾಡ್ತೀನಿ ಎಂಬ ಕಾಳಜಿ ಇದ್ದಂತಾಗ ಮಾತ್ರ ಇಂಥ ನೂತನ ಕಟ್ಟಡಗಳು ಉದ್ಘಾಟನೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಏನ್ ಈ ಕ್ಷೇತ್ರದ ಶಾಸಕರ ಒಂದು ಬೆಂಬಲದಿಂದ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವತ್ತು ಕೈಗೊಂಡಂತಹ ಕ್ರಮ ಇಡೀ ತಾಲೂಕಲ್ಲಿ ಕೂಡ ಹಲವಾರು ಗ್ರಾಮ ಪಂಚಾಯಿತಿಗಳು ಇವತ್ತು ನೂತನ ಕಟ್ಟಡವನ್ನ ಇವತ್ತು ಹೊಂದುತ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕೂಡ ನಾವು ಅವರಿಗೆ ಒಂದು ಮೆಚ್ಚುಗೆಯನ್ನ ನಾವು ವ್ಯಕ್ತಪಡಿಸ್ಬೇಕು. ಯಾಕೆಂದ್ರೆ ಅವರ ಒಂದು ಕಾರ್ಯವೈಖರಿ ನಿಜ ಕೂಡ ಇಂಥ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರಿದ್ದಾರೆ, ನಮ್ಮ ತಾಲೂಕ್ ಪಂಚಾಯಿತಿಯ ಸದಸ್ಯರುಗಳಿದ್ದಂತಹ ಸಂದರ್ಭದಲ್ಲಿ ಇಡೀ ಪಂಚಾಯಿತಿಯ ವ್ಯವಸ್ಥೆಯನ್ನ ಇವತ್ತು ಸುಸೂತ್ರವಾಗಿ ನಡೆಸಿಕೊಂಡು ಅದರಲ್ಲೂ ಕೂಡ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ನಮ್ಮ ಹರೀಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಿಜ ಕೂಡ ಈ ತಾಲೂಕಿನ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಶಕ್ತಿಯನ್ನ ಇವತ್ತು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಶಾಸಕರುಗಳು ಕೂಡ ನಮ್ಮ ಏನು ಗ್ರಾಮ ಪಂಚಾಯಿತಿಗಳ ಒಂದು ಕಟ್ಟಡಕ್ಕೆ ಅವ್ರದೇ ಆದಂತಹ ಅನುದಾನವನ್ನ ಇವತ್ತು ವಿಶೇಷವಾಗಿ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನವನ್ನ ಆಗ್ತಾ ಇದ್ದಾರೆ. ಹಲವಾರು ಗ್ರಾಮ ಪಂಚಾಯಿತಿ ಕಟ್ಟಡಗಳಿಗೆ ಇವತ್ತು ಅವ್ರ ಅನುದಾನವನ್ನ ಇವತ್ತು ಕೊಟ್ಟಿದ್ದಾರೆ. ಒಂದ್ ರೀತಿ ಎಲ್ಲೋ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲೇ ಮುಳುಗೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಣ ಇಲ್ದಿರೋ ಸಮೇತ ಗ್ರಾಮ ಪಂಚಾಯಿತಿಗಳಿಗೆ ಹಣವನ್ನ ಕೊಡ್ತಾ ಇರ್ತಕ್ಕಂಥದ್ದು ಶಾಸಕರ ಒಂದು ಇನ್ನೊಂದು ಅಭಿವೃದ್ಧಿಯ ಒಂದು ಸಂಕೇತ ಅಂತಲೂ ಕೂಡ ನಾನು ಹೇಳ್ಬೋದು. ಯಾಕಂದ್ರೆ ಒಂದು ಗ್ರಾಮ ಪಂಚಾಯಿತಿಗೆ ಮೂಲಭೂತವಾಗಿ ಬೇಕಾಗ್ತಾ ಇರ್ತಕ್ಕಂಥದ್ದು ಒಂದು ಸುಸಜ್ಜಿತವಾಗ್ತಕ್ಕಂಥ ಕಟ್ಟಡ. ಎಲ್ಲಿ ಕಟ್ಟಡಗಳು ಸುವ್ಯವಸ್ಥಿತವಾಗಿರ್ತಾ ಇದಾವೋ ಅಲ್ಲಿ ಆಡಳಿತ ವ್ಯವಸ್ಥೆನೂ ಕೂಡ ಅಷ್ಟೇ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆ ಜನರನ್ನ ಆಕರ್ಷಣಾ ಕೇಂದ್ರ ಬಿಂದುವಾಗಿ ಗ್ರಾಮ ಪಂಚಾಯಿತಿಗಳು ಇವತ್ತು ಹೊರಹೊಮ್ಮಬೇಕು. ಅಲ್ಲಿ ಗ್ರಾಮ ಪಂಚಾಯಿತಿಗಳ ಒಂದು ಕಟ್ಟಡ ವಿಶೇಷವಾಗಿದ್ದಾಗ ಅಲ್ಲಿನ ಆಡಳಿತ ವ್ಯವಸ್ಥೆನ ಮಾಡ್ತಕ್ಕಂತ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರೂ ಕೂಡ ಒಂದ್ ರೀತಿ ಜನರ ಪರವಾಗಿ ನಿಲುವುಗಳನ್ನ ಕೈಗೊಳ್ಳೋದಿಕ್ಕೆ, ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಿಕ್ಕೆ ನಿಜ ಕೂಡ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ಬರೋದಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಗ್ರಾಮ ಪಂಚಾಯಿತಿನೂ ಕೂಡ ಆಗ್ಲೇ ನಮ್ಮ ಹರೀಶ್ ಸರ್ ಅವರು ಹೇಳಿ ಹಲವಾರು ಸಮಸ್ಯೆಗಳಲ್ಲಿ ಬಹಳಷ್ಟು ಮಂದಗತಿನಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಆಗ್ತಾ ಇದೆ. ನಿಜ ಕೂಡ ಅದು ಒಂದ್ ರೀತಿ ಇರ್ಬೋದು. ಯಾಕೆಂದ್ರೆ ಮಾನ್ಯ ಶಾಸಕರು ತಾಳಗುಂದ ಮತ್ತು ಭೂಪಚಂದ್ರ ಗ್ರಾಮ ಪಂಚಾಯಿತಿಯನ್ನ ಬೈಫರ್ಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ತಾಳಗುಂದ ಒಂದು ಹೊಸ ಗ್ರಾಮ ಪಂಚಾಯಿತಿಯನ್ನ ಮಾಡಿದ್ರು. ತದನಂತರ ಇಲ್ಲಿ ಭೂಪಚಂದ್ರ ನಮ್ದು ಹಳೆ ಪಂಚಾಯಿತಿನೇ ಉಳ್ಕೊಂತು. ಹಳೆ ಪಂಚಾಯಿತಿ ಉಳ್ಕೊಂಡಾಗ ಅದೇನು ನಮ್ಮ ಜನ್ನಪ್ಪ ಈ ಕಟ್ಟಡದ ಬ್ಯಾರೆ ಕಡೆ ಮಾಡೋದಿಕ್ಕೆ ಅವ್ರು ಇಲ್ಲ ಇಲ್ಲೇ ಇರ್ಬೇಕು. ಇದು ನಮ್ಮ ಅಧ್ಯಕ್ಷರ ಒಂದು ಇದು ಪಾಪ
ಬಹಳಷ್ಟು ಹೋರಾಟ ಮಾಡಿದರೆ. ಗ್ರಾಮ ಪಂಚಾಯತಿಗೆ ಮೊದಲಿಂದಲೂ ಕೂಡ ಅವರ ಒಂದು ಸೇವೆ ಇದಿದೆ. ಬಟ್ ಒಂದು ಕಟ್ಟಡ ಮಾಡಬೇಕು ಅಂದ್ರೆ ಇಲ್ಲ ಅಲ್ಲೇ ಮಾಡೋಣ ಎಂಬ ಒಂದು ಅವ್ರ ಅಭಿಪ್ರಾಯನೂ ಇತ್ತು. ಆದ್ರೂ ಕೂಡ ನಾವು ಕೊನೆಗೆ ಅವ್ರನ್ನ ಮನವೊಲಿಸಿ ನಮ್ಮ ಏನು ಇಂದಿನ ನಾಗರಾಜುರವರ ಅಧ್ಯಕ್ಷತೆಯಲ್ಲಿ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಹೊಸ ರೆಗ್ಯುಲೇಷನ್ ಅನ್ನ ಮಾಡಿ ಒಂದು AC ಅವರಿಂದ ಒಂದು 7 ಕುಂಟೆ ಇದಕ್ಕೆ ಜಮೀನನ್ನು ಕೂಡ ಇದಕ್ಕೆ ಮಂಜೂರಾತಿಯನ್ನು ಮಾಡಿ ಈಗ ತದನಂತರ ಈಗ ನಮ್ಮ ಅಧ್ಯಕ್ಷರು ಕೂಡ ಹೇಳಿರು, ನಾನು 5 ಕುಂಟೆ ಇದಕ್ಕೆ ಸಪರೇಟ್ ಆಗಿ ಈಗಾಗಲೇ ಪ್ರಸ್ತಾವನೆಯನ್ನ ರೆಗ್ಯುಲೇಷನ್ ಕೂಡ ಮಾಡಿದ್ದೀನಿ. ಒಟ್ಟು ಬ್ರದರ್ ಈಗ ನಾವೊಂದು ಏನು 12 ಕುಂಟೆ ಈ ಜಾಗಕ್ಕೆ ನಾವು ಜಾಗವನ್ನ ಮಾಡಿದೀವಿ ಅಂತಂದ್ರು. ನಿಜಕ್ಕೂ ಕೂಡ ಬಹಳ ಒಳ್ಳೆ ಕೆಲಸವನ್ನ ಅಧ್ಯಕ್ಷರು ಮಾಡಿದ್ದಾರೆ. ಯಾಕೆಂದ್ರೆ ಒಂದು ವ್ಯವಸ್ಥಿತವಾಗ್ತಕ್ಕಂತ ಒಂದು ಕಟ್ಟಡಕ್ಕೆ ಒಂದು ಸುವ್ಯವಸ್ಥಿತವಾಗ್ತಕ್ಕಂಥ ವಿಶಾಲವಾದಂತ ಮೈದಾನ ಮತ್ತು ಕಾಂಪೌಂಡ್ ಇರ್ತಕ್ಕಂಥದ್ದು ಬಹಳ ಸೂಕ್ತ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ನಾಗರಾಜು ಇರ್ಬೋದು, ನಮ್ಮ ಏನು ಭೂತರಾಜು ಇರ್ಬೋದು, ಇಂದಿನ ಅವಧಿನಲ್ಲಿ ರಂಗನಾಥ್ ಗೌಡರು ಕೂಡ ಅಧ್ಯಕ್ಷ ಆಗಿದ್ರು. ಇಲ್ಲಿ ಅವರ ಅವಧಿನಲ್ಲೂ ಕೂಡ ರೆಗ್ಯುಲೇಷನ್ ಅನ್ನ ಮಾಡಿದ್ರು. ಮತ್ತೆ ತದನಂತರ ನಮ್ಮ ಜನ್ನಪ್ಪನ ಅಧ್ಯಕ್ಷತೆಯಲ್ಲಿ ಇವತ್ತು ಕಟ್ಟಡ ಕಂಪ್ಲೀಟ್ ಆಗಿದೆ. ಈ 3 ಜನ ಅಧ್ಯಕ್ಷರ ಅವಧಿನಲ್ಲಿ ಇವತ್ತು ಒಂದು ಒಳ್ಳೆ ವಿಶಾಲವಾಗಿ ಇಡೀ ಕಳ್ಳಂಬೆಳ್ಳ ಹೋಬಳಿನಲ್ಲೇ ಕೂಡ ಹೆಚ್ಚು ವಿಶಾಲತೆ ಇರ್ತಕ್ಕಂತ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇದೇ ಇರ್ಬೋದೇನೋ ಅನ್ನಿಸ್ತಾ ಇತ್ತು ನನಗೆ. ಪಕ್ಕ ಗೊತ್ತಿಲ್ಲ, ನಮ್ಮ ಹರೀಶ್ ಸಾಹೇಬ್ರಿಗೆ ಗೊತ್ತಿರ್ಬೇಕು. ಇಂಥ ಒಂದು ಸುವ್ಯವಸ್ಥಿತವಾಗ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಕಟ್ಟಡವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ಗೆ ನಾವು ಕೂಡ ಇಂದಿನ ಅವಧಿನಲ್ಲಿ ಬಹಳಷ್ಟು ಸರಿ AC ಅವ್ರಿಗೆ, ಅವಾಗ ಜಯಚಂದ್ರ ಸಾಹೇಬ್ರು ಇನ್ನೂ ಶಾಸಕರಾಗಿರ್ಲಿಲ್ಲ, ಇಲ್ಲಿ ನಿವೇಶನವನ್ನ ಪಡ್ಕೋಬೇಕಾದ್ರೆ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯತಿ ಹಿಂದಿನವರು ಈಗಲೂ ಕೂಡ ತಮ್ಮ ಅನುದಾನವೆಲ್ಲವನ್ನೂ ಕೂಡ ಈಗಿನ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅನುದಾನವೆಲ್ಲವನ್ನು ಕೂಡ ಈ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಹಾಕಿದ್ದಾರೆ. ಅವ್ರಿಗೂ ಕೂಡ ಈ ಗ್ರಾಮ ಪಂಚಾಯತಿಯ ಎಲ್ಲ ನೂತನ ಹಳೆ ಸದಸ್ಯರಿಗೂ ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ, ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.